ಬ್ಯಾಕ್ ಟು ತನುಕೊಡಕ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಮಹಾಲಕ್ಷ್ಮಿ ಲೆವೆಟ್ಗೆ ಹೋಗ್ತಾ ಇದ್ದೀವಿ ಸ್ನ್ಯಾಕ್ಸ್ ತಿನ್ನೋಕ್ಕೆ. ಯಾರ್ಯಾರು ಅಂದರೆ ನಾನು ನಮ್ಮ ಯಜಮಾನ್ರು ಹೋಗ್ತಾ ಇದ್ದೀವಿ. ಬನ್ನಿ ಅವ್ರಿಗೊಂದು ಚಾಲೆಂಜ್ ಕೊಡ್ತೀನಿ, ಅದ್ರಲ್ಲಿ ಅಕ್ಸೆಪ್ಟ್ ಮಾಡ್ತಾರ. ಅವ್ರು ಅಕಸ್ಮಾತ್ ಅಕ್ಸೆಪ್ಟ್ ಮಾಡಿ ಓಕೆ, ಅವ್ರು ಅಕಸ್ಮಾತ್ ಅಕ್ಸೆಪ್ಟ್ ಮಾಡಿ ಓಕೆ ಅಂತ ಅಂದರೆ ಅವ್ರು ಏನೇನು ತಿಂತಾರೆ ಎಲ್ಲ ನಾನೇ ಕೊಡಿಸ್ತೀನಿ. ಅಕ್ಸೆಪ್ಟೆಡ್ ಓಕೆನಾ ಚಿನ್ನಮ್ಮ? ಈಗ ನಿಂಗೊಂದು ಚಾಲೆಂಜು ಏನು ಗೊತ್ತಾ, ಇಲ್ಲಿ ನೋಡು ಚಿನಿ, ಏನು ಗೊತ್ತಾ ಚಾಲೆಂಜ್ ನಿಂಗೆ? ಇಲ್ಲಿ ಯಾವ್ದಾರ ಹುಡುಗಿ ನಿನ್ನ ನೋಡೋ ಥರ ಮಾಡಬೇಕು. ಅಕಸ್ಮಾತ್ ಆ ಹುಡುಗಿ ನಿನ್ನ ನೋಡ್ತು ಅಂದರೆ ನೀನು ಏನೇನು ತಿಂತೀಯಾ, ಏನು ಬೇಕಾದ್ರೂ ಕುಡಿಬೋದು, ಏನು ಬೇಕಾದ್ರೂ ತಿನ್ಬೋದು, ಅದು ನಾನು ಕೊಡಿಸ್ತೀನಿ. ಜಟ್ಲೇ ಅದೆಲ್ಲ ಇಲ್ಲ, ವೆಜ್ ಇವತ್ತು ಗುರುವಾರ ಅಲ್ವಾ, ಓಕೆನಾ? ಚಾಲೆಂಜ್ ಅಕ್ಸೆಪ್ಟೆಡಾ? ಇವಾಗಲೇ ಕಣೋ ಓಡಾಡೋದು. ನೀನು ಚಾಲೆಂಜ್ ಅಕ್ಸೆಪ್ಟಾ ಇಲ್ವಾ ಹೇಳು. ಇಲ್ಲ ಅಂದ್ರೆ ನಾನು ಏನೇನು ತಿಂತೀನೋ ಎಲ್ಲ ನೀನು ನನಗೆ ಕೊಡಿಸ್ಬೇಕು. ಅಂದ್ರೆ ಜಸ್ಟ್ ನೋಡ್ಬೇಕಷ್ಟೇ, ಓಕೆನಾ? ಓಕೆ. ನೀನ್ ನೋಡೋದಲ್ಲ, ಸರಿ. ನಾನು ಏನೇನು ಕೇಳ್ತೀನಿ ಎಲ್ಲ ಕೊಡಿಸ್ಬೇಕು. ನಾನು ಏನೇನು ಕೇಳ್ತೀನಿ ಅದೆಲ್ಲ ಕೇಳಲ್ಲ. ಥರ್ಸ್ಡೇ ಅಲ್ವಾ, ವೆಜ್ಜು. ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ, ಅದಕ್ಕೆ ಚಾಲೆಂಜ್ ಕೊಟ್ಟಿದ್ದು ನಾನು ನಿನ್ಗೆ. ಒಬ್ರು ಇಲ್ವಲ್ಲ ಚಿನ್ನಿ, ಅದೇ ನಮ್ಗೆ ನೀನೇ ಕೊಡಿಸ್ಬೇಕು. ಒಬ್ರು ಇಲ್ಲ ಅಂದ್ರೆ ಅಕಸ್ಮಾತ್ ನೋಡಿದ್ರೆ ಬೈಕಟ್ಟೆ ನೀನೇ ಬೈಯೋದು. ಒಬ್ಬರಾದ್ರೂ ಬೇಡ, ಒಬ್ರು ಹುಡುಗಿರ ಕಾಣಿಸ್ತಿಲ್ವಲ್ಲ ಅವಾಗಿಂದವ. ಅಷ್ಟೇ ತಾನೆ, ನಾನು ಕೊಡ್ತೀನಿ. ಇಲ್ಲ ಅಂದ್ರೆ ನೀನು ಕೊಡ್ತಾ ಇದ್ದ. ಒಂದು ದಿವ್ಸಕ್ಕೆ ಒಂದು ಪಾನಿಪುರಿ ಕೊಡ್ಸಿದ್ಯಾ ನೀನು? ಮತ್ತೆ ಏನು ಭಾರಿ ಯಾಕೆ ಹಾಂ? ನೋ ಡೈರೆಕ್ಟ್ ಫುಡ್ ಓನ್ಲಿ. ಎಸ್, ಇವಾಗ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಾನು ಯಾವಾಗಲೂ ಕೆಲ್ಸಕ್ಕೆ ಹೋಗ್ತಿದ್ದೆ, ಅಲ್ಲಿ ಹೋಗ್ತಾ ಇದ್ದೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಓಹೋ, ಅಂಕಲ್ ಇಲ್ಲೇ ಇದ್ದಾರೆ. ಇದೇ ಅಂಗಡಿ. ನಮ್ ಜೊಮ್ಯಾಟೋದು ಆಯ್ತು. ಹೌದಾ? ಇನ್ನು ರನ್ನಿಂಗ್ ಕೊಟ್ಟಿಲ್ಲ ನಾನು. ಅದೊಂದು ಅಕೌಂಟ್ ಡೌನ್ಲೋಡ್ ಮಾಡ್ಕೊಬೇಕು. ಲೈಸೆನ್ಸ್ ಎಲ್ಲ ಅವರೇ ಮಾಡಿಸ್ಕೊಟ್ಟು ಎಲ್ಲ ಪ್ರೋಸೆಸ್ ಎಲ್ಲ ಆಗ್ಬಿಟ್ಟಿದೆ. ಚಿನ್ನಿ ಇಲ್ಲಿ ಬಂದು ನಮ್ಮ ರಮ್ಯಾರಿಗೂ ಮಾಡಿಸ್ಕೊಬೋದಲ್ಲ, ಜೊಮ್ಯಾಟೋ ಇಲ್ಲಿಂದಾನೆ ತಗೊಂಬೋದು ಅದು. ಎಷ್ಟು ಹಂಗಾರೆ ಅದೇ ನಮ್ಗೆ ಲಿಂಕ್ ಚಿನ್ನಿಮ್ಮ ಇಲ್ಲಿ ಬಂದರೆ ಫಸ್ಟ್ ಇದನ್ನು ಕೊಡ್ತಾರೆ, ಆಮೇಲೆ ನೆಕ್ಸ್ಟು ಇದು. ನಿಂಗೆ ಏನೇನು ಬೇಕು? ಫೇಮಸ್ ಏನು ಗೊತ್ತಾ? ಪೀನಟ್ ಮಸಾಲ. ಇಲ್ಲಿ ಅಂಕಲ್ ಒಂದು ಪೀನಟ್ ಮಸಾಲ. ಅಂಕಲ್ ಒಂದು ಪೀನಟ್ ಮಸಾಲ, ಒಂದು ಟಿಕ್ಕಿ ಪುರಿ ಪೂರ್ತಿ ಎವಿಡೆನ್ಸ್ ಕೊಟ್ಬಿಡ್ತೀನಿ. ಹೌದಾ? ಎಲ್ಲ ಕಮ್ಮಿ ಮಾಡಿ ಬೇರೆ ಬೇಗ. ಇವೇನು ಚೆನ್ನಾಯ್ತು ನೋಡು. ನಂಗೆ ಪೀನಟ್ ಮಸಾಲನೇ ಇರಲಿ. ಒಂದು ತೊಗೊಂಡಿರು ಫಸ್ಟ್ ಇನ್ನನ್ನ. ಜೈಪುರ ತಗೋಣ, ಟಿಕ್ಕಿ ಪುರಿ ತಗೋಣ, ನೋಡು ನಿನ್ನಿಷ್ಟ. ಸಾಕು, ನೀನು ತಿನ್ಕೊ. ಫಸ್ಟ್ ನಾವು ತಿಂದಿದ್ದು ಪೀನಟ್ ಮಸಾಲ. ಹೇಗಿದೆ? ಚೆನ್ನಾಗಿದೆಯಲ್ಲ? ನಾನು ಫಸ್ಟ್ ಇಲ್ಲೇ ತಿಂತಿದ್ದು ಕೆಲ್ಸಕ್ಕೆ ಬರಬೇಕಾದ್ರೆ. ಸೂಪರಾಗಿದೆ. ಇನ್ನೊಂದು ಆರ್ಡ್ರ್ ಮಾಡಿದ್ವಿ, ಫಸ್ಟ್ ತಿನ್ಬಿಡೋಣ, ಆಮೇಲೆ ಇನ್ನೊಂದು. ಓಕೆ. ಮಹಾಲಕ್ಷ್ಮಿ ಲೇಔಟ್ ಸ್ವಿಮ್ಮಿಂಗ್ ಪೂಲ್ ಮುಂದೆ ಬರುತ್ತೆ. ಅಡ್ರೆಸ್ ಹೇಳಬೇಕು.
ಮಹಾಲಕ್ಷ್ಮಿ ಲೆವೆಟ್ ಸ್ವಿಮ್ಮಿಂಗ್ ಪೂಲ್ ಇಂದ ಡೌನ್ ಬಂದ್ರೆ ಸ್ವಿಮ್ಮಿಂಗ್ ಪೂಲ್ ಆಪೋಸಿಟ್. ಸ್ವಿಮ್ಮಿಂಗ್ ಪೂಲಾ? ಅದು ಅನ್ಕೊಂಡಿದ್ದೆ. ಸ್ವಿಮ್ಮಿಂಗ್ ಪೂಲ್ ಆಪೋಸಿಟ್ ಇದೆ. ಟೇಸ್ಟ್ ಮತ್ತೆ ಕ್ವಾಂಟಿಟಿ ಸೂಪರ್ ಆಗಿರುತ್ತೆ ಇಲ್ಲಿ. ಸರಿ. ಚೆನ್ನಾಗಿದೆ. ಅಂಕಲ್ ಏನಿದು? ಕಚೋರಿ. ಕಟೋರಿ ಸೂಪರ್ ಆಗಿದೆ ಕಟೋರಿ. ಇನ್ನೊಂದು ಕೊಡಿ ಅಂಕಲ್ ಇದ್ರದ್ದು. ಡಿಫ್ರೆಂಟ್ ಆಗೈತೆ. ಟ್ರೈ ಮಾಡೋದಂತೇಳಿ ಕಟ್ಕೊಂಡು ತಿನ್ಬೇಕಾ? ಆಮೇಲೆ ಅವಾಗ ತಿಂದ್ಕೊಳ್ಳ. ಓ ಓಕೆ. ಓ ಚೆನ್ನಾಗಿದೆ. ನೋಡಿ ಏನು ಸ್ಟೋರೇಜ್ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ, ತುಂಬಾ ಇದೆ ನೋಡು. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಇದರಲ್ಲಿ ಕಾರ್ನ್ ಹಾಕಿದ್ದಾರೆ, ಮತ್ತೆ ನೋಡಿ ಮೊಳಕೆ ಕಟ್ಟರ ಕಾಳು ಹಾಕಿದ್ದಾರೆ, ಬೀನ್ಸ್ ಹಾಕಿದ್ದಾರೆ, ಮತ್ತೆ ಮೊಸರು. ಹೆಲ್ದಿ ಫುಡ್ಡೇ ಇದು ಆಕ್ಚುಲಿ, ಏನು ಅನ್ಹೆಲ್ದಿ ಅಲ್ಲ, ಇದು ಜಂಕ್ ಫುಡ್ ತರ ಏನಿಲ್ಲ. ಯಾಕೆಂದ್ರೆ ನೋಡು ಸ್ವೀಟ್ ಕಾರ್ನ್ ಹಾಕಿದಾರಾ, ಸೂಪರ್ ಆಗಿದೆ ಮಾತ್ರ. ಸೊ ಫೈನಲಿ ತಿನ್ಬಿಟ್ಟು ಮತ್ತೆ ನಾವು ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಅಂತಂದರೆ ಲೊಕೇಶನ್ ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿಂದ ಬಂದ್ಬಿಟ್ಟು ರೈಟ್ ಸೈಡೇ ಅಂಗಡಿ ಹಾಕಿರ್ತಾರೆ. ಸಂಜೆ 6 ಗಂಟೆಗೇ ಹಾಕ್ತಾರೆ, 6 to 10 ಇರ್ತಾರೆ. ಸೊ ಯಾರೆಲ್ಲ ಟೇಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಬಂದು ಒಂದ್ಸತಿ ಟೇಸ್ಟ್ ಮಾಡಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬಾಳೆ ತಿಂಡಿಂದ ಅದನ್ನು ಒಂಥರ ಪೀನಟ್ ಥರ ಮಾಡಿಕೊಡ್ತಾರೆ. ಮತ್ತು ನಾವು ತಿಂದಿದ್ದು ಕೋನ್ ಅಂತ ಕೊಟ್ಟರು, ಕೋನ್ ಮಸಾಲೆ ಅಂತ ಕೊಟ್ಟರು. ಅದು ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಅಂದರೆ ನಾನು ಬಂದಾಗೆಲ್ಲ ಫಸ್ಟ್ ಟ್ರೈ ಮಾಡ್ತಿದ್ದೆ ಪೀನಟ್ ಮಸಾಲ. ನನಗೆ ಇಷ್ಟ ಆಗ್ತಿದೆ ಪೀನಟ್ ಮಸಾಲ. ನಾನು ಮುಂಚೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಟ್ರೈ ಮಾಡ್ತಿದ್ದೆ, ತಿನ್ಬಿಟ್ಟು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು ಅಂದ್ಬಿಟ್ಟು ಮದುವೆ ಆದಮೇಲೂ ಕೂಡ ನಮ್ಮ ಯಜಮಾನ ಕರ್ಕೊಂಬಂದು ಟ್ರೈ ಮಾಡ್ತಿದ್ದೆ. ಒಂದು ನಿಮಿಷ ಗಾಡಿ ಸೌಂಡು, ಏನೋ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ, ಗೊತ್ತಿಲ್ಲ ಯಾಕೆ ಅಂತ. ಏನು ಚಿನ್ನು ಏನು ನನ್ನ ಮದುವೆ ಅಂತ. ಸೊ ನಮ್ಮ ಮಮ್ಮಿ ಮನೆಗೂ ಒಂದು ಪಾರ್ಸಲ್ ತೊಗೊಂಡಿದ್ದೀನಿ, ಬಾಳೆ ದಿಂಡು ತೊಗೊಂಡಿದ್ದೀನಿ ನಮ್ಮ ಡ್ಯಾಡಿಗೆ. ಸ್ವಲ್ಪ ಮಸಾಲೆ ಸಾರಿ ಬಾಳೆ ದಿಂಡು ಮಸಾಲೆ ಹೇಳಿದೆ, ಪೀನಟ್ ಮಸಾಲೆ, ಬಾಳೆ ದಿಂಡು ಪೀನಟ್ ಮಸಾಲೆ. ಅವ್ರ ಅಂಗಡಿ ನೆಕ್ಸ್ಟ್ ಮಂತು ಓಪನ್ ಮಾಡ್ತಾರಂತೆ, ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಓಪನ್ ಮಾಡ್ತಾರಂತೆ. ಸೊ ಮತ್ತೆ ಬಂದು ಟೇಸ್ಟ್ ಮಾಡಬೇಕು. ಚಿನಿ ಮತ್ತೆ ಕರ್ಕೊಂಡ್ಬರ್ತೀಯಾ? ಹೊಸ ಅಂಗಡಿ ಓಪನ್ ಮಾಡ್ತಾರಂತೆ. ಮುಂದಿನ ವರ್ಷ ಬಂದ್ಬಿಟ್ಟು ಟ್ರೈ ಮಾಡ್ತೀವಿ. ಸೊ ಚೆನ್ನಾಗಿತ್ತು. ನಾನು ಸಡನ್ನಾಗಿ ಪ್ಲಾನ್ ಮಾಡಿದ್ದು ಹೋಗೋಣ ನಡೀರಿ ಅಂತ. ಇವರು ಫ್ರೂಟ್ಸ್ ತಿನ್ನೋಣ, ನಾನು ಫ್ರೂಟ್ಸ್ ತಿಂದು ಬೇಜಾರಾಗಿತ್ತು. ಅದಕ್ಕೆ ಫ್ರೂಟ್ ಸಲಾಡು ಮತ್ತು ಐಸ್ ಕ್ರೀಮ್ ಇನ್ನೊಂದು ಏನಾದ್ರು ಅದು ಇದೆಲ್ಲ ಹಾಕ್ಕೊಡ್ತಾರಲ್ಲ, ವೆಜಿಟೇಬಲ್ಸ್ ಎಲ್ಲ ಚಿನ್ನಿ, ಯಾವ್ದು ಡ್ರೈ ಫ್ರೂಟ್ಸ್ ಸಲಾಡು. ಅಲ್ಲೋದ್ರೆ ಡ್ರೈ ಫ್ರೂಟ್ ಸಲಾಡ್ ತೊಗೋತೀವಿ, ಇಲ್ಲಿ ಬಂದರೆ ಪೀನಟ್ ಮಸಾಲ. ತಿನ್ಬೇಕು, ಲೈಫಲ್ಲಿ ಏನಿದೆ ತಿನ್ಬಿಟ್ಟು ಎಂಜಾಯ್ ಮಾಡಬೇಕು. ಇರೋದೊಂದು ಲೈಫ್ನ ಎಂಜಾಯ್ ಮಾಡಬೇಕು. ಏನಂತ ಚಿನ್ನಿ? ನೋಡಿ ಇಲ್ಲಿ ತಗೊಂಡಿದ್ದೀವಿ. ಈಗ ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ. ಫೈನಲಿ ನಮ್ಮ ಮಮ್ಮಿ ಮನೆಗೆ ಬಂದು ಯಾವಾಗಲೂ 24/7 ಯಾವಾಗಲೂ ಫೋನಲ್ಲೇ ಇರ್ತಾರೆ. ಹೆಂಗೈತಮ್ಮ ಅಜ್ಜಿ? ಹೆಂಗೈತೆ? ಚೆನ್ನಾಯ್ತಾ? ನಮ್ಮ ಅಪ್ಪನ ಕೇಳೋಣ ಬನ್ನಿ. ಅಪ್ಪ ಹೆಂಗೈತಪ್ಪ? ಸೂಪರ್ ಆಗಿದೆ. ಇದು ಮಕ್ಕನ ಪಾಪು, ತೋರ್ಸಲ್ಲ ಬೈತಾಳೆ. ನೋಡಿ ನಮ್ಮ ಮಕ್ಕನ ಪಾಪ ಇಂಜೆಕ್ಷನ್ ಹಾಕ್ಸ್ಕೊಂಬಂದವ್ರಂತೆ ಪಾಪ. ಎಷ್ಟು ತಿಂಗಳಿಗೆ? 3 ತಿಂಗಳಿಗೆ ಇಂಜೆಕ್ಷನ್ ಹಾಕ್ಸ್ಕೊಂಬಂದಿದ್ದಾರೆ. ಸಣ್ಣ ಬಾಬಾ ಏನ್ ಮಾಡ್ತಿದ್ಯಾ? ಕಾಫಿ ಕುಡ್ತೀನಿ. ನಾನು ತಂದು ಕೊಟ್ರದ್ದು ಹೆಂಗೈತೆ? ಚೆನ್ನಾಗೈತೆ. ತಿಂತೆ? ಟೇಸ್ಟ್ ನೋಡ್ದೆ, ನೋಡ್ತೀನಿ ಇನ್ನೊಂದ್ಸಲ. ನೋಡು
ಚೆನ್ನಾಗಿದೆ. ಅದ್ರ ಜೊತೆ ಇದೇನು ಅದ್ರ ಜೊತೆ ಗೋಬಿ ಇದೆ. ಇದು ತಿನ್ಬಾರ್ದು. ದಿಸ್ ಇಸ್ ಜಂಕ್ ಫುಡ್, ದಿಸ್ ಇಸ್ ಹೆಲ್ದಿ ಫುಡ್. ಇಲ್ಲ ನೋಡಿ ನಮ್ಮ ಅಕ್ಕ ಏನೇ ಮಾಡ್ತಿದ್ಯಾ ನಾನು ಬಟ್ಟೆ ಕೂಡ ಹಾಕೊಂಡು ಹಿಂಗೆ. ನನ್ ಬಟ್ಟೆ ಅರ್ಧಕ್ಕರ್ಧ ಇಲ್ಲೇ ಐತೆ, ಬಿಟ್ಟೋಗಿದ್ದೀನಿ. ಖರ್ಚಪ್ಪ ಅವೆಲ್ಲ ಹಿಂಬಿಸಿಟ್ಟು ಏಯ್ ಹಂಗೆಲ್ಲ ಅಂತಾರ ಅಜ್ಜಿಗೆ. ಆ ಏನ್ ಮಾಡ್ತಿದ್ಯಾ? ನೀಟಾಗಿ ಹಿಂಬಿಸಿಡು. ಮರ್ಚಿಕವ. ಹಾ ನೋಡಮ್ಮ ಎಷ್ಟ್ ಚೆನ್ನಾಗಿ ಮಡ್ಸ್ತಾವಳೆ. ಗೋಬಿ ತಿನ್ಬೇಡ, ಕಕ್ಕತಿ ಒಯ್. ಮಡ್ಚಿ ನೀನ್ ಹೆಂಗೆ ಹಂಗ್ ಮಡ್ಚ್ಬೇಕಾ? ಅಜ್ಜಿಗೆ ಹಿಂಸಕ್ ಆಗಲ್ಲ, ನಿಮ್ಮ ಅಮ್ಮಂಗೆ. ಫೈನಲಿ ನಮ್ಮಮ್ಮ ಮನೆಯಿಂದ ನಮ್ಮ ಮನೆಗೆ ಬಂದು ಅವರು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ಯಾರು ನೋಡ್ಲಿಲ್ಲ, ಅದಕ್ಕೆ ಅವ್ರು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಅಲ್ಲಿ ತಿನ್ಬಿಟ್ಟು ಬಂದಿದ್ದೀವಿ. ಮತ್ತೆ ಈಗ ನಾನು ಅಡುಗೆ ಮಾಡಬೇಕು. ಇವತ್ತು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ಸಾಂಬಾರಿತ್ತು. ನಮ್ಮಿಬ್ರಿಗೆ ಒನ್ ಟೈಮ್ ಲೈಕ್ ಇವತ್ತು ಮಾಡಿಕೊಂಡ್ರೆ ನಾಳೆ ಇವತ್ತು 2 ದಿನವೂ ಆಗುತ್ತೆ. ಸೊ ಈಗ ಮುದ್ದೆ ಮಾಡಬೇಕು. ಬನ್ನಿ ಮುದ್ದೆ ಮಾಡೋಣ. ಒಬ್ರೊಬ್ರು ಏನೋ ತಪ್ಪಲೆಯಲ್ಲಿ ಮಾಡ್ತಾರೆ, ಇನ್ನೊಬ್ರು ಅದೇನೋ ಬಾಂಡಿಲಿ ಮಾಡ್ತಾರೆ. ನಾನು ನಮ್ಮಲ್ಲಿ ಚಿಕ್ಕ ತಪ್ಪಲೆ ಇಟ್ಕೊಂಡಿದ್ದೀನಿ, ಗುಂಡಿನ ತಪ್ಪಲಿ, ಆದರೆ ನಾನು ಮಾಡೋದು. ಮುದ್ದೆ ಆದರೆ ಮುದ್ದೆ ಮಾಡ್ತೀನಿ, ರೈಸ್ ಕೇಕ್ ಹೋಗ್ಬಿಡ್ತೀನಿ, ಯಾಕೆಂದರೆ ಅಲ್ಲಿಂದ ಬಂದಿದ್ದೀವಲ್ಲ. ಸೊ ಅಲ್ಲಿ ಸ್ನ್ಯಾಕ್ಸ್ ಬೇರೆ ತಿಂದು ಸ್ವಲ್ಪ ಅದು ಹೆವಿ ಆಯಿತು. ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ಮಲಗಬೇಕಲ್ಲ, ಸ್ವಲ್ಪ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ರೈಸು ಇಲ್ಲಾಂದರೆ ಮುದ್ದೆ ಮಾಡಬೇಕು, ನೋಡಬೇಕು. ನಾನು ಮುದ್ದೆ ಮಾಡೋಕ್ಕೆ ಹೋಗಲಿಲ್ಲ, ಊಟ ಹೆವಿ ಲೈಕ್ ಸ್ನ್ಯಾಕ್ಸ್ ಹೆವಿ ಆಗಿತ್ತು ಅಂತ ಸ್ವಲ್ಪ ರೈಸ್ ಮಾಡ್ಕೊಂಡು ಊಟ ಮಾಡಿ ಪಾತ್ರೆ ತೊಳೆದು ಒಲೆಲ್ಲ ಒರೆಸ್ಕೊಂಡು ಇವಾಗ ಮಲಗಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂದರೆ ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೋಡಿ, ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾರೆ. ಲವ್ ಯು ಆಲ್. ಬಾಯ್.